ಹಲೋ. 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 ಹೇಳಿ. ಸರ್ ಇದು ಪ್ರಜಾವಾಣಿ ಅವರ ಮೈಸೂರವರಾ? ಇಲ್ಲ, ಪ್ರಜಾವಾಣಿ ಬಿಟ್ಟಾಯ್ತು ನಾನು. ನಮ್ದೇ ಹಾ. ಪಾಕ್ಷಿಕ ಪತ್ರಿಕೆ ಮತ್ತೆ ಡಿಜಿಟಲ್ ಮೀಡಿಯಾಗಳಿದೆ. ಹೇಳಿ, ಏನ್ ಸಮಾಚಾರ? ಸರ್, ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಲ್ಲಿ ಹ್ಮ್. ಆ ಒಂದು ಹುಡುಗಿದು ಅತ್ಯಾಚಾರ ಆಗಿತ್ತು. ಆ ಹುಡುಗಿ ಬಂದು 27 ವರ್ಷ ವಯಸ್ಸು. ಯಾವಾಗ? ಸರ್, ಇದಾಗಿ ಹೆಚ್ಚು ಕಮ್ಮಿ ಈಗ ಆಲೆ ಹುಡುಗಿ 5-5.5 ತಿಂಗಳು ಪ್ರೆಗ್ನೆಂಟು. ಹೌದಾ? ಯಾವಾಗ ಮತ್ತೆ ಆಗಿದೆ ಇದೆಲ್ಲ ಇನ್ಸಿಡೆಂಟ್? ಇನ್ಸಿಡೆಂಟ್ ಆಗಿ ಹೆಚ್ಚು ಕಮ್ಮಿ ಇದು ಒಂದು 15 ದಿನ ಆಯ್ತು. ಹಾ 15 ದಿನ ಆಗಿ ಊರಲ್ಲಿ ರಾಜಿ ಎಲ್ಲ ಮಾಡ್ತೀನಿ ಅಂದ್ರು, ಮಾಡಿದ್ರು. ಆದ್ರೂ ಅವರು ಒಪ್ಲಿಲ್ಲ, ಮದುವೆ ಮಾಡ್ಕೊಳ್ಳಿಲ್ಲ ಹುಡುಗಿ. ಹಾ 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 ಹಾ. ಆಮೇಲೆ ಸ್ಟೇಷನ್ಗೆ ಹೋದ. ಅವರು ಒಂದ್ ವಾರ ಅಲ್ಸಿದ್ರು ಸ್ಟೇಷನ್ ಅಲ್ಲಿ. ಯಾರು? ಮಾಮೂಲಿ ಇನ್ಸ್ಪೆಕ್ಟರ್ ಇವರೆಲ್ಲ. ಅದೇ ಏನೋ ರಾಜಿ ಮಾಡಕ್ಕೆ. ಅಲ್ಲ ರೀ, ರಾಜಿ ಯಾಕ್ರಿ ಮಾಡ್ತೀರಿ? ಅದು ಅದು ಒಳ್ಳೆ ಜೈಲ್ಗೆ ಹಾಕೋ ಕೇಸ್ ಅದು. ಅಕಸ್ಮಾತ್ ಏನಾದ್ರು ಮದ್ವೆ ಆದ್ರೆ ಆಗ್ಲಿ ಅನ್ನೋ ಹುಡುಗ ಅಂತ ಒಂದು ಇನ್ಸಿಡೆಂಟ್ ಅಲ್ಲಿ ಓಡಾಡ್ದ. ಹಾ. ಅದು ಆಗ್ಲಿಲ್ಲ. ಆಮೇಲೆ ಕೊನೆಗೆ ಆ ನಾವು ಕೊನೆಗೆ ಈಗ ನಿನ್ನೆ ರಾತ್ರಿ ಸಂಜೆ ಮೇಲೆ FIR ಹಾಕಿದ್ರು. ಎಷ್ಟ್ ದಿನ ಬಿಟ್ಟು? ಒಂದ್ 5-6 ದಿನ ಆದ್ಮೇಲೆ FIR ಹಾಕಿದ್ರು. ಹಾ ಹಾ ಹಾ. ಏನ್ ಅವ್ರು ರಾಜಿ ಒಂದೇನೋ ಸಂಧಾನ ರೀ? ಸ್ಟೇಷನ್ ಇರೋದು ರಾಜಿ ಸಂಧಾನ ಮಾಡಕ್ಕಲ್ಲ ರೀ. ಅವ್ರು ಕೊಟ್ಟಂತ ಕಂಪ್ಲೇಂಟ್ಗಳನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡೋದು ಅಷ್ಟೇ ಕೆಲಸ ಅವ್ರದ್ದು. ಅವ್ರ್ಯಾಗ ರಾಜಿ ಸಂಧಾನ ಮಾಡ್ತಾರೆ ಅಂದ್ಬಿಟ್ಟು ಈಗ ಈಗ FIR ಮಾಡಿದ್ವಿ. ಇವತ್ತು ಮಾಜರ್ಗ್ ಬರ್ತಾ ಇದಾರೆ ಮನೆ ಹತ್ರ. ಒಂದ್ ಹಾ ಹಾ 10:30-11 ಗಂಟೆಗೆ. ಹಾ ಹಾ. ಹಂಗಾಗಿ ನಿಮ್ ನಂಬರ್ ಕೊಟ್ರು. ಹಂಗಾಗಿ ಯಾರು? ನಮ್ಮ ಈ ಮಂಡ್ಯದವರು ಒಬ್ರು ಲಾವಣ್ಯ ಅಂದ್ಬಿಟ್ಟು ಹಾ ಹಾ, ಸರಿ ಸರಿ. ಅವ್ರೊಬ್ರು ನಂಬರ್ ಕೊಟ್ಟಿದ್ರು. ಇದಕ್ ಫೋನ್ ಮಾಡಿ ಒಂದು ಮೀಡಿಯಾಗೂ ಮತ್ತೆ ಪತ್ರಿಕೆಗೂ ಹಾಕ್ತಾರೆ, ಮಾಡ್ತಾರೆ ಇದನ್ನ ಅಂತ. ಹಾ FIR ಹಾ. ಕಾಪಿ ಬೇಕಾದ್ರೆ ನೀವು ಯಾವ್ದೋ ಒಂದು ವಾಟ್ಸಪ್ ಇದ್ರೆ ಅದು ಕೇಳಿ, ಬೇಕಾದ್ರೆ ನಾನು ಕಳ್ಸ್ಕೊಡ್ತೀನಿ. ಇದೇ ನಂಬರ್ ವಾಟ್ಸಪ್ ಇದೆ, ಕಳಿಸಿ. ಇದೇ ನಂಬರ್ ಕಳ್ಸ. ನಿಮ್ದೇನಾರ ಈಗ ಅಕಸ್ಮಾತ್ ಹ್ಮ್. ನಿಮ್ದೇನಾರ ಒಂದು ಅಂದ್ರೆ ಜನರಲ್ ಆಗಿ ಒಂದು ಫೀಸ್ ಎಷ್ಟಿದೆ ಅಂದ್ರೆ ಬೇಕಾದ್ರೆ ನಾನು ಈಗ್ಲೇ ಅದನ್ನ ಬೇಕಾದ್ರೆ ನಿಮಗೆ ನಾವು ಡೀಟೇಲ್ ನಿಮ್ಮನ್ನ ತಗೊಂಡು ಫೀಸ್ ಮಾಡ್ತೀನಿ. ಕೇಳಿಲ್ಲ. ಹಾ. ಆಯ್ತಾ? ನಾವು ನಿಮ್ಮನ್ನ ಫೀಸ್ ಕೇಳಿದ್ವಾ? ಯಾಕೆ ನೀವೇ ಅಲ್ಲಲ್ಲ ಫೀಸ್ ಕೊಡ್ತೀನಿ ಅಲ್ಲಲ್ಲ ಅಂತೀರಿ? ಸರ್, ನಾನು ಯಾಕೆ ಗೊತ್ತಾ? ಹ್ಮ್. ನಾನು ಈಗ ಈಗ ಜನರಲ್ ಆಗಿ ಏನಾರೆ ಆತರ ಇದ್ರಿಲ್ಲ ನಾನು ನೇರ ಸರ್, ನೀವು ಭೇಟಿ ನನಗೆ, ಆಯ್ತೀನಿ. ನಾವು ಹಾ. ಸುದ್ದಿ ಮಾಧ್ಯಮದವ್ರು, ಸುದ್ದಿ ಕಳಿಸಿ. ಆಯ್ತಾ? ಹೌದಾ? ನಿಮ್ದು ಪರ್ಸನಲ್ ಏನನ್ನ ಕಾರ್ಯಕ್ರಮಗಳಿದ್ದಾಗ ಫೋಟೋ ವಿಡಿಯೋ ಆರ್ಡರ್ ಕೊಡಿ. ನಾವು ಪ್ರೊಫೆಷನಲ್ ಫೋಟೋ ವಿಡಿಯೋ ಆರ್ಡರ್ ಮಾಡ್ತೀವಿ. ನಮ್ ಹೌದಾ? ಕೂಲಿ ಕೊಡ್ರಂತೆ. ಹೌದು. ಓಕೆ ಸರ್. ಆಯ್ತಾ? ಸರಿ ಆ ಆಯ್ತು. ಆಯ್ತು. ಸಂತೃಪ್ತ ಮಹಿಳೆ ಪರವಾಗಿ ಪಾಪ ನೀವು ಹೋರಾಟ ಮಾಡ್ತಾ ಇದೀರಾ. ಮಾಡಿದೀನಿ ನಾವು ಮಾಡಿದೀನಿ ಸರ್. ಸಪೋರ್ಟ್ ಮಾಡಿ ಮಾಡ್ಬಾರ್ದಾ? FIR ಹಾಕ್ಸಿದೀನಿ. ನಿಮ್ದೇನ್ ಜವಾಬ್ದಾರಿ? ಏನ್ ಕೆಲ್ಸ? ನಾನ್ ಮಾಮೂಲಿ ನಾವು ರೈತರೇ. ಹಾ ಹಾ. ನಾವು ಒಂದ್ ಸ್ವಲ್ಪ ರೈತರಾದ್ರೂ ಒಂದ್ ಸ್ವಲ್ಪ ಬಿಜೆಪಿ ಕಾರ್ಯಕರ್ತ ಆಗಿ ಸಣ್ಣ ಪುಟ್ಟ ಓಡಾಡ್ಕೊಂಡಿದೀನಿ ಅಷ್ಟೇ. ಸರಿ ಸರಿ ಸರಿ. ರೈತರು ನಂದು, ನಮ್ ಚಿಕ್ಕಮ್ಮನ ಮಗಳು. ನನ್ ಬಂದು KR ನಗರ. ಹಾ. ನಮ್ದು ಸಾತಿಗ್ರಾಮ ಊರು ಇಲ್ಲಿ ಸಾಗರಗಟ್ಟೆ ರಾಮನಹಳ್ಳಿ. ಹ್ಮ್ ಹ್ಮ್ ಗುಂಗಲ್ ಚಿತ್ರ ಇದೆಯಲ್ಲ ಈ ಸೈಡ್. ಹ್ಮ್ ಹ್ಮ್. KR ನಗರ ನಮ್ ತಾಲೂಕು. ಅದು ನಮ್ ಚಿಕ್ಕಮ್ಮನ ಮಗಳು. ನಾನು ಒಂದ್ ವಾರದಿಂದ ಪ್ರಯತ್ನ ನಿಮ್ ಮಾಡಿ ಚಿಕ್ಕವನ್ ಮಗಳಿಗೆ ಈ ತರ ಇನ್ಸಿಡೆಂಟ್ ಆಗಿರೋದಾ? ಆಗಿರೋದು. ಅವ್ನ್ ಯಾರು ಮತ್ತೆ ಆತರ ಮಾಡಿರೋದು? ಆ ಪಕ್ಕದ ಮನೆ ಹುಡುಗ ಪೃಥ್ವಿ ಅಂದ್ಬಿಟ್ಟು. ಹಾ ಹಾ. ಅವ್ನು ಸೇಮ್ ಒಂದೇ ಕ್ಯಾಟಗರಿನಾ? ಇಬ್ರು ಒಂದೇ ಕ್ಯಾಟಗರಿ. ಮತ್ತೆ ಮದ್ವೆ ಮಾಡ್ಕೊಳಕ್ಕೆ ಏನ್ ದಾಡಿ ಅಂತ ಅವನ್ಗೆ? ಅದ್ನೇ ಈಗ ಅವನು ಮದುವೆ ಮಾಡ್ಕೊಳಿಕಿಲ್ಲ ಅಂತ ಅವನು. ಆ ಯಾಕೆ? ಹುಡುಗಿ ಬಂದು ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್. ಅಮ್ಮ. ಹಾ ಹಾ. ಆ ಹುಡುಗಿಗೆ ಒಂದು 6 ತಿಂಗಳಿಂದ ಲೈಂಗಿಕ ಸಂಪರ್ಕದಲ್ಲಿದ್ದ. ಹಾ ಹಾ ಆ ಹುಡುಗಿ ಬೇಡ ಅಂದ್ರೆ ಅದಕ್ಕೆ ಗೊತ್ತಾಯ್ಕಿಲ್ಲ, ಏನು ಗೊತ್ತಾಯ್ಕಿಲ್ಲ. ಸ್ವಲ್ಪ ಹಾ ಬುದ್ಧಿ ಬಾಂಧ್ಯತೆ ಸ್ವಲ್ಪ ವಿತ್ ಅಂಗವಿಕಲ. 1400 ರೂಪಾಯಿ ದುಡ್ಡು ಬರುತ್ತೆ ಹುಡುಗಿಗೆ. ಹಾ ಹಾ ಹಾ. ಇವನು ಚಾಕು ತಗೊಂಡು ನಿನ್ನೇನಾರು ಹೇಳ್ತೀನಿ ಅಂದ್ರೆ ಅಪ್ಪ ಅಮ್ಮನ್ಗೆ ಚುಚ್ಚಿ ಸಾಯಿಸ್ಬಿಡ್ತೀನಿ ಅಂತ ಎದುರಿಸ್ಬಿಟ್ಟದೆ. ಹಾ ಹಾ ಸ್ವಲ್ಪ ಅದು ಹುಡುಗಿ ಫುಲ್ ವೀಕ್. ನೀವ್ ನೋಡಿದ್ರೆ ಗೊತ್ತಾಗತ್ತೆ ಹುಡುಗಿಯ. ಹಾ ಹಾ ಹಾ. ಏನಂದ್ರೆ ಅಡಿಗೆ ಒಂದ್ ಮಾಡತ್ತೆ, ಒಂದಿಷ್ಟು ಹ್ಮ್ ಪಾತ್ರೆ ಬೆಳಿಗ್ಗೆ ಕೊಡ್ತದೆ ಮನೆ ಒಳಗಡೆ. ಹ್ಮ್ ಹ್ಮ್ ಹ್ಮ್. ಅಷ್ಟ್ ಮಾತ್ರ ಹುಡುಗಿ ಗೊತ್ತು. ಈಗ ಆಲ್ರೆಡಿ ಈಗ 5.5 ತಿಂಗಳು ಪ್ರೆಗ್ನೆಂಟ್. ಓ. ಹಾ 5ರಿಂದ 6 ತಿಂಗಳು ಆಗ್ಬಿಟ್ಟಿದೆ. ಹಾ ಈಗ ಹಾ ಅವನು ಹುಡುಗ ಮದ್ವೆ ಆಯ್ತಿಲ್ಲ. ಹಾ. ಅಂಗನವಾಡಿಲಿ ಕೇಳಿದ್ರೆ ಇಂಜೆಕ್ಷನ್ ಮಾಡ್ಕೊಡಿದ್ರೆ ಮಾಡ್ಕೊಡ್ತಿಲ್ಲ. ಯಾಕೆ? ಅದೇ ಈಗ ಗಂಡ ಯಾರು? ಅಲ್ಲ ರೀ, ಕೇಳಿ ಫಸ್ಟ್ ಆ ಸಂತೃಪ್ತ ಮಹಿಳೆಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿ ಯಾರ್ರೀ ಮುಟ್ಟಾಳ್ರಿ ಅವರು? ಆರೋಗ್ಯ ಇಲ್ಲಿ ಇಲಾಖೆಯವರು. ಅಂಗನವಾಡಿಲಿ ಇಂಜೆಕ್ಷನ್ ಮಾಡ್ದಾನೆ ಕಳ್ಸಿ. ಹಾ. ಅವ್ರ ಮೇಲೆ ಒಂದು ಎಲ್ಲೂ ಕಂಪ್ಲೇಂಟ್ ಮಾಡ್ದಾನೆ. ರೈಸ್ ಮಾಡಿ ಹೇಳ್ತೀನಿ ಆರೋಗ್ಯ ಆ ಇಲಾಖೆಗೆ. ಅವ್ರ ಮೇಲೆ ಒಂದು ಮತ್ ಕಂಪ್ಲೇಂಟ್ ರೈಸ್ ಮಾಡಿ ಆರೋಗ್ಯ ಇಲಾಖೆಯಿಂದ. ಹೌದಾ? ಹಾ. ಹಾ ಹಾ. ಅಲ್ಲ ಸರಿ ನೋಡಿ, ಸರಿ. ಒಂದು ಮಹಿಳೆ ಅಂತಲ್ಲ, ಪುರುಷ ಅಂತಲ್ಲ, ಒಬ್ಬ ನರ ಮನುಷ್ಯ ಅಂತಲ್ಲ, ಒಂದು ಪ್ರಾಣಿಯು ಕೂಡ ನಾವು ಕಾನೂನಲ್ಲಿ ಏನು ಮಾಡಂಗಿಲ್ಲ. ಹ್ಮ್. ಆಯ್ತಾ? ಸಹಾಯ ಮಾಡೋದ್ ಓಕೆ. ಮಾಡ್ಬೇಕು. ಓಕೆ ಸರ್. ಅಂತದ್ರಲ್ಲಿ ಇವರು ಒಂದು ಇಂಜೆಕ್ಷನ್ ಕೊಡ, ಯಾವ ಇಂಜೆಕ್ಷನ್ ಕೇಳಿದವರು? ಅದೀಗ ಅದು 3 ತಿಂಗಳಿಗೊಂದು ಇಂಜೆಕ್ಷನ್, 5 ತಿಂಗಳಿಗೊಂದು ಇಂಜೆಕ್ಷನ್ ಬರುತ್ತಲ್ಲ ಬಸ್ರಿ ಅವ್ರಿಗೆ. ಹಾ ಹಾ ಹಾ. ಬಸ್ರಿ ಅದೇಮವ. ವಾಣ್ತಿರ್ಗೆ. ಹಾ. ಅಂಗನವಾಡಿಯಿಂದ ಯಾವ ಯಾಕೆ ತರ ಮಾಡಲ್ಲ ಅಂದ್ರು? ಅದೇ ನಿನ್ ಗಂಡ ಯಾರು ಆಧಾರ್ ಕಾರ್ಡ್ ತಗೋಬ ಗಂಡಂದ ಅಂತ. ಅಲ್ಲ ರೀ, ಈಗ ಉದಾಹರಣೆಗೆ, ಈಗ ಕೆಲವರೆಲ್ಲ ಟೆಸ್ಟ್ ಬೇಬಿ ಮಾಡ್ಕೋತಾರೆ ಗೊತ್ತಾ? ಟೆಸ್ಟ್ ಅದು ಬೇಬಿ ಅಷ್ಟು ಅಂದ್ರೆ ಏನ್ ಗೊತ್ತಾ? ಮದ್ವೆನೇ ಗೊತ್ತಿಲ್ಲ ಆಗಿರಲ್ಲ, ಬೇರೆ ಬೇರೆ ಹಾ. ಚಿತ್ರನಟರೆಲ್ಲ ಮಾಡ್ಕೊಂಡಿದ್ರೆ ಹೆಣ್ಮಕ್ಳು. ಓಕೆ ಆಯ್ತಾ? ಓಕೆ ಸರ್. ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡಲ್ವಾ ಹಂಗಾರೆ? ಯಾವ ಮುಟ್ಟಾಳ್ರಿ ಇವ್ರೆಲ್ಲ? ಯಾವ ಕಾನೂನು ಗೊತ್ತಿರಿ ಇವ್ರಿಗೆಲ್ಲ? ಇವ್ರಿಗೆ ಯಾರಿಗೆ ಕೆಲಸ ಅಂಗನವಾಡಿಲಿ ಕೊಟ್ಟವರು? ಅವ್ರು ಕೊಟ್ಟಿಲ್ಲ, ಹಂಗಾಗಿ ಕೊಡಿ, ಆ ಅವ್ರ ಹುಡುಗಿಗೆ. ನಂಬರ್ ಕಾನ್ಫರೆನ್ಸ್ ಹಾಕೊಳ್ಳಿ.
ಅಲ್ಲಲ್ಲ ಹೇಳಿದ್ ನಿಮ್ಗೆ. ಆಮೇಲೆ ಇನ್ನೊಂದು, ಯಾಕೆ ಒಂದ್ ವಾರ ಯಾಕೆ ಆಟ ಆಡ್ಸಿದ್ರು ಇವರು ಪೊಲೀಸ್ ಇಲಾಖೆಯಲ್ಲಿ ಸಡನ್ ಆಗಿ ಅವ್ನ ಅರೆಸ್ಟ್ ಮಾಡಿ ತಗೊಂಡೋಗಿ ಒಳಕ್ ಹಾಕ್ಬೇಕು. ಆ ಈಗ ದಾಖಲ ಅವನು ಹ್ಮ್ ಇಲ್ಲ ಸಸ್ಪೆಂಡ್ ಆಗ್ಬಿಟ್ಟಾನೆ, ಹೊರಗಡೆ ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಈಗ. ಏನ್ ತನಿಖೆ ಮಾಡಿ ಇಟ್ಕೊಂಬತ್ತಾರ ಅವನ್ನ? ಅದನ್ನ ಈಗ ಅದೇನೋ ತಾಕತ್ತಿದ್ಯಾ ಪ್ರಯತ್ನ ಅವ್ರಿಗೆ? ಮಾಡಿದ್ರು. ಈಗ ಸಸ್ಪೆಂಡ್ ಆಗ್ಬಿಟ್ಟಾನೆ. ಹಾ. ಅವ್ರದ್ದು ಫ್ರೆಂಡ್ಸ್ ಒಂದ್ 5-6 ಜನ ನಂಬರ್ ಕೊಡಿ ಅಲ್ಲ, ನಾವು ಅವ್ರಿಗೆ. ಬಂದಾಗ ಬಿಟ್ಬಿಟ್ಟು ಆಯ್ತಾ ಅವನ್ನ ಕಸ್ಟಡಿ ತಗೊಂಡು ಅವತ್ತೇ ಮಾಜಾರ್ ಮಾಡಿ ಏನು ಇವ್ರು ಕೋರ್ಟ್ ಅಂತ ತಿಳ್ಕೊಂಡ್ಬಿಟ್ರ 3 ವರ್ಷ ತಳ್ಳಕ್ಕೆ ಪೊಲೀಸ್ ಇಲಾಖೆ. ಅದು ಈ ತರ ಆಗಿದೆ. ಒಂದ್ ವಾರ ಆಯ್ತು ಅಬ್ಸೆಂಟ್ ಆಗಿ ಅವನು. ಅಬ್ಸೆಂಟ್ ಆಗಲೇ ಒಂದ್ ವಾರ ಆಗೋಯ್ತು. ಈಗ ಬೇರೆ ಬೇರೆ ಕಡೆ ಲೊಕೇಶನ್ ಅಲ್ಲಿ ಹೋಯ್ತಾ ಇದೆ, ಅದು ಎಲ್ಲೂ ಅವನೇ ಅನ್ನೋದೇ ಗೊತ್ತಿಲ್ಲ. ಅಲ್ಲ, ಊರ್ಲಿದ್ರೆ ಕರ್ಕೊಂಬರಲ್ಲ ಅವ್ರು FIR ಆಗಿದ್ರೆ. ಆ, ಇನ್ ಅಬ್ಸೆಂಟ್ ಆಗಿರೋ ಕರ್ಕೊಂಬತ್ತಾನ. ಮತ್ತೆ ಆ ಸಂತರ ಒಂದ್ ಕೆಲಸ ಮಾಡಿ ಇವ್ರದ್ದು ಮಹಿಳಾ ಇಲಾಖೆಗೆ ಇವ್ರು ಕೊಟ್ಬಿಡಿ, ಅವ್ರಿಗೆ ನಾಗಲಕ್ಷ್ಮಿ ಮೇಡಮ್ ಕಳಿಸಿ, ನಂಬರ್ ಕಳಿಸ್ತೀನಿ ನಿಮ್ಗೆ. ಸರ್ ಅದು ಯಾವ್ದಾರ ಒಂದ್ ನಂಬರ್ ಇದ್ರೆ ಕಳ್ಸಿ ಹಾ, ಸರ್. ಕಳ್ಸಿ ಅವ್ರಿಗೆ ಕರ್ಸ್ಕೊಳ್ಳಿ ಅವ್ರನ್ನ. ಇದೊಂದು ನೋಡಿ, ನೀವು ಒಪ್ಕೊಂಡ್ರೆ ಇದು ಆಡಿಯೋ ಸುದ್ದಿ ನಾನು ಮಾಡ್ತೀನಿ, ಬೇಕಾದ್ರೆ ನೀವು ಮಾತಾಡಿರೋದು ಆಡಿಯೋ ಸುದ್ದಿ ಬೇಕಾದ್ರೆ ಮಾಡ್ತೀನಿ. ಆಯ್ತು ಸರ್ ಆಯ್ತು, ಖಂಡಿತ ಇಡೀ ಊರೇ ಸಪೋರ್ಟ್ ಇದೆ ಸರ್. ಅಲ್ಲಲ್ಲ, ನೀವು ಮಾತಾಡ್ತಿರೋದು ನಂದು ಯಾವಾಗಲೂ ರೆಕಾರ್ಡ್ ಆಗುತ್ತೆ. ಓಕೆ ನೀವು ಸರ್, ಇದೇ ಆಡಿಯೋ ಸುದ್ದಿನ ಮಾಡಿ ಅಂತಂದ್ರೆ ಆ ಸಂತರ್ಪದ ಮಹಿಳೆದು ಫೋಟೋ ಕಳಿಸಿ, ಹಾ ಆಯ್ತಾ, ಸುದ್ದಿ ಕೂಡ ಮಾಡೋಣ. ಮತ್ತೆ ಅದ್ ಯಾರ್ದು ಅಲ್ಲಿ ನಿಮ್ಮ ಮಾಧ್ಯಮದವ್ರು ಯಾರು ಇಲ್ವಾ ಅಲ್ಲಿ? ಸರ್ ಅವ್ರದ್ದು ನಂಬರ್ ಸರ್ ನನಗೆ ಸಿಕ್ಕಿದೆ. ನಂದು KR ನಗರ ಇರೋದ್ರಿಂದ ನಂಗೆ KR ಅಷ್ಟು ಸಂಪರ್ಕ ಇಲ್ಲ. ಮಂಡ್ಯ ಭಾಗದ್ದು ಒಂದ್ ಕೆಲಸ ಮಾಡಿ, ಇದನ್ನ ನಾನು ಸುದ್ದಿ ಕೂಡ ಮಾಡ್ತೀನಿ, ಈ ತರ ಆಗಿದೆ ಅಂತ. ಅವ್ನ್ ಯಾರು, ಅವನ ಹೆಸರೇನೋ, ಹುಡುಗನ ಹೆಸರು? ಪೃಥ್ವಿ ಅಂತ. ಪೃಥ್ವಿ. ಎಷ್ಟು ವಯಸ್ಸು ಅವನ್ಗೆ? ಅವನಿಗೂ 27 ವರ್ಷ ವಯಸ್ಸು. ಹೆಣ್ಮಗಳಿಗೆ? ಹೆಣ್ಮಗ್ಳಿಗೆ 26 ವರ್ಷ. ಏನ್ ಓದಿದಾನ ಅವನು? ಏನು ಅವನು ಒಂದ 9th SLC ಓದಿರ್ಬೋದು ಸರ್. ಏನ್ ಮಾಡ್ಕೊಂಡವನ ಕೆಲಸ ಅವನು? ಮಾಮೂಲಿ ಬಾರ್ ಬೆಂಡಿಂಗು ಗಾರೆ ಕೆಲಸ. ಅವ್ರ ತಂದೆ ತಾಯಿ ಹೆಸರು? ರಾಮಸ್ವಾಮಿ. ತಾಯಿ ಹೆಸರು? ತಾಯಿ ಹೆಸರು ಮಂಜುಳಾ. ಯಾವ ಕ್ಯಾಟಗರಿ ಬರ್ತಾರ ಅವರು? ST ಇಬ್ರು ST. ಯಾರೇ ಆಗ್ಲಿ ಸರ್, ನಾವ್ ಯಾಕೆ ಕ್ಯಾಟಗರಿ ಕೇಳ್ತೀವಿ ಅಂದ್ರೆ ಕೆಲವೊಂದು ಕ್ಯಾಟಗರಿ ವೈಸ್ ಹೇಳ್ಕೊಂಡು ಕಾನೂನ್ನ ನುಸುಳ್ಕೊಂಡು ನೋಡ್ತಾರೆ. ಇಬ್ರು ಅಕ್ಕಪಕ್ಕದ ಮನೆನೆ. ಇಬ್ರು ST ಸಮಾಜದವರು, ನಾಯಕ ಸಮಾಜದವರು. ಓಕೆ. ಈ FIR ಆಗಿದ್ಯಾ? FIR ಆಗಿದೆ. ಈಗ ಕಳಿಸ್ತೀನಿ ನಿಮ್ಗೆಲ್ಲ ಅದ್ರ ಪೂರ್ತಿ ಡೀಟೇಲ್ಸ್ ಕಳಿಸ್ತೀನಿ ಸರ್. ಓಕೆ. ನಮ್ಮ KRS ಪಕ್ಷರು ಕೂಡ ಇದರಲ್ಲಿ. ನಾನು ನಿಮ್ಗೆ ಕೇರ್ಪೇಟೆ ನೀವು ಸಂಬಂಧಪಟ್ಟಂಗೆ ಯಾರಿದಾರ ಅಲ್ಲಿ ಕಳಿಸ್ಕೊಡ್ತೀನಿ ನಂಬರ್ನ. ನಮ್ಮ ರಾಜ್ಯಾಧ್ಯಕ್ಷಗಳು ಇದನ್ನ KRS ಪಕ್ಷದ ಉಪಾಧ್ಯಕ್ಷ ಬನ್ನೂರು. ಹೌದು. ಸರ್ ಕೇಳಿದೀನಿ ಸರ್. ಬನ್ನೂರು ಗೊತ್ತಾಯ್ತು. ಬನ್ನೂರು ನಾಗರಾಜ್ ಅಂತ. ಸರ್ ಗೊತ್ತಾಯ್ತು ಸರ್. ಆಯ್ತು ಗೊತ್ತಾಯ್ತು, ಈಗ ಗೊತ್ತಾಯ್ತು ನನ್ಗೆ. ಹಾಗಾಗಿ ಮತ್ತೆ ನಾವು ಕನ್ನಡ ಸಂಘಟನೆಯಲ್ಲಿ ಕೂಡ ಇದೀವಿ. ಮೈಸೂರು ಜಿಲ್ಲಾಧ್ಯಕ್ಷ ಜೈ ಕನ್ನಡಾಂಬೆ ಮಹಾಸೇನೆ. ನಮ್ಮ ಕನ್ನಡ ಸಂಘಟನೆಯವ್ರು ಯಾರಿದ್ರು ಅವ್ರನ್ನು ಕೂಡ ಕಳಿಸ್ತೀನಿ. ಓಕೆ ಸರ್. ಆಯ್ತಾ? ಏನ್ ಮಾಡ್ತಾರೆ ಇವರೆಲ್ಲ ಪೊಲೀಸ್ ಇಲಾಖೆಯಲ್ಲಿ? ಬಂದವ್ರನ್ನ ಬಿಟ್ಬಿಟ್ಟು ಅವತ್ತೇನೆ FIR ಮಾಡಿ ಅವನ್ನ ಕರ್ಕೊಂಡೋಗಿ ಮಾಜಾರ್ ಮಾಡಿ ಕೋರ್ಟ್ ತಗೊಂಡು ನಿಲ್ಲಿಸ್ತಾನೆ. ಇವರೇ ಬಿಟ್ಬಿಟ್ಟು ಈಗ ಹುಡುಕ್ತೀನಿ ಅಂದ್ರೆ ನಾಟಕ ಆಡಿದ್ರೆ ಏನ್ರಿ ಮಾಡ್ತಾರ? ಮಾಜಾರ್ ಮಾಡಕ್ಕೇನೋ ಅದೇನೋ ಕೊಲೆ ಕೇಸ ತನಿಖೆ ಮಾಡ್ಬೇಕು ಅನ್ನಕ್ಕೆ. ಅವ್ರ ಮನೆಗೆ ಹೋಗಿ ಅವ್ನ ಎಲ್ಲಿದ್ದ, ಯಾಕೆ ಬಂದ, ಏನು ಅಂತ ಎಲ್ಲ ಅವ್ರ ತಂದೆ ತಾಯಿ ಕೇಳಿ, ಇವ್ರ ತಂದೆ ತಾಯಿ ಕೇಳಿ, ಏನು ಅಂತ ಒಂದ್ ದಿನಕ್ಕೆ ಆಗೋ ಕೆಲಸ, ಅರ್ಧ ಗಂಟೆ ಆಗ ಕೆಲಸನ ಇವ್ರು ಒಂದೊಂದ್ ವಾರ ಮಾಡಿ ಅಬ್ಸೆಂಟ್ ಆಗಿ ಮಾಡೋದು ಇವ್ರೇನೆ. ಅಂದ್ರೆ ಏನ್ ಮಾಡಿದ್ರು ಅಂದ್ರೆ ಅವರು ಅಟ್ಲೀಸ್ಟ್ ಏನೋ ಒಂದು ಮದ್ವೆ ಆಯ್ತೀನಿ ಅಂತಾನು ಅವನು ಅವ್ರ ತಾಯಿ ಒಂದಿನ ಕರ್ಸಿ ತಾಯಿನ ಮತ್ತೆ ಒಬ್ರು ಅವ್ರ ಕಡೆ ಲಾಯರ್ ಒಬ್ರು ಬಂದಿದ್ರು. ಅವ್ರನ್ನ ಕೂರ್ಸಿ ಮಾತಾಡಿದ್ರು. ಲಾಯರ್ ಯಾರು? ಲಾಯರ್ ಏನಂದ್ರು? ಅವ್ರ ಕಡೆ ಅವ್ರ ಸ್ವಂತ ಚಿಕ್ಕಪ್ಪ, ಅವ್ರ ಹುಡುಗನ್ ಚಿಕ್ಕಪ್ಪ ಲಾಯರು. ಯಾರ ಪರವಾಗಿ ಮಾತಾಡ್ತಾರ? ಹುಡುಗಿ ಪರವಾಗಿ ಮಾತಾಡ್ತಾನ ಅವನು? ಅವ್ನು ಯಾರೇ ಆಗಿರ್ಲಿ. ಅಲ್ಲಲ್ಲ, ಹುಡುಗನ್ ಪರ ಮಾತಾಡ್ತಾರೆ. ಯಾಕೆ ಅದನ್ನೇ ಹೇಳ್ತಿರೋದು. ಅವರು ಕರ್ಸಿ ಮತ್ತೆ ಮಂಜುಳಾ ಅದು ಹುಡುಗನ್ ತಾಯಿನೂ ಕರ್ಸ್ಬಿಟ್ಟು ಇಬ್ರು ಕೂರ್ಸಿ, ನಾಳೆ ದಿನ ಅವ್ನ್ ಯಾವನ್ ಲಾಯರ್ ಯಾರೇ ಆಗಿರ್ಲಿ, ಆಯ್ತಾ, ನಾನು ಅದೇ ಮಗಳಿಗೆ ಅವ್ನ ಮಗಳಿಗೆ ಆತರ ಆಗಿದ್ರೆ ಅವ್ನು ಸುಮ್ನೆ ಬಿಟ್ಬಿಡ್ತಿದ್ನ? ಇರ್ತೀರ ಸರ್. ಇವತ್ತು 5 ತಿಂಗಳು 5.5 ತಿಂಗಳು. ಅಲ್ಲ ಇಲ್ಲಿ ಜನ ಏನಲ್ಲಲ್ರಿ, ಇವತ್ತು ಹೆಣ್ಮಗಳಿಗೆ ಏನ ಬುದ್ಧಿಮಾಂದ್ಯವ್ರು ಏನ ಮಾಮೂಲಿಯಾಗಿ ಹೆಣ್ಮಗಳಿಗೆ ಏನ ಬುದ್ಧಿ ಕರೆಕ್ಟ್ ಆಗಿದ್ ನಾಳೆ ಹತಾಶ್ಚರ್ಯ ಮಾಡ್ಕೊಂಡಿದ್ರೆ ಯಾರು ಇವ್ರ ಜವಾಬ್ದಾರಿ ಆಗ್ತಾರ? ಮತ್ತೆ ಹುಡುಗಿ ಮಾತು ಸ್ವಲ್ಪ ತೊದ್ಲು, ಬಲ್ದಗಾಲು ಎಳಿತದೆ. ಅವ್ರ 400 ಫೆನ್ಷನ್ ಬರುತ್ತೆ ಹುಡುಗಿಗೆ. ಸ್ವಲ್ಪ ಅಷ್ಟು ಮಾತುನು ಅಂದ್ರೆ ನಾಲ್ಗೆ ಮಂದ, ಮಾತು ಒಳ್ಳಲ್ಲ. ಇಲ್ಲ, ಮಹಿಳಾ ಆಯೋಗದ ನಂಬರ್ ಕಳಿಸ್ತೀನಿ, ನಾಗಲಕ್ಷ್ಮಿ ಮೇಡಮ್ ಅವ್ರದ್ದು. ಮತ್ತೆ ಮಹಿಳಾ ಸಮಾಜದ ಒಂದಷ್ಟು ನಂಬರ್ ಕಳಿಸ್ತೀನಿ ನಿಮ್ಮ ಭಾಗದ್ದು. ಓಕೆ ಸರ್. ಆಯ್ತಾ? ಅವ್ನ್ ಯಾವನ್ ಹೋಗುದೋ ಸ್ಟೇಷನ್ ಅಲ್ಲಿ ಮೊದ್ಲು ತನಿಖೆ ಮಾಡಿ ಎಳ್ಕೊಂಬನಿ ಅಂತ ಹೇಳಿ ಅವನ್ನ. ಆಯ್ತು ಸರ್. ಅಲ್ಲ ಸರ್, ಇವತ್ತು ಬೆಳಗ್ಗೆ ಆಗಿದ್ನ ಸಂಜೆ ಕರ್ಕೊಂಡ್ ಬರ್ತಾರೆ. ಅಂತದ್ರಲ್ಲಿ ಅಲ್ಲಿಗೆ ಏನಂತ ಅರ್ಥ ಆಗರೆ? ಲಾಯರ್ಗಳು ಒಳ್ಳೆ ರೀತಿಲಿ ಸಪೋರ್ಟ್ ಮಾಡ್ಬೇಕ್ರಿ. ಇಂತ ನಾಮರ್ದಗಳಿಗೆಲ್ಲ ಸಪೋರ್ಟ್ ಮಾಡ್ರೆ ಏನಾಗ್ತೀರಿ ಹೇಳಿ? ಸರ್ ಈಗ ನಾನು ಈಗ 10:00ವರೆಗೆ ಮಾಜಾರ್ಗ್ ಬರ್ತಾರೆ ಸಾಹೇಬ್ರು. ಲೇಡಿ ಪೊಲೀಸ್ ಎಲ್ಲ ಬಂದು ಮನೆ ಹತ್ರ ಮಾಜಾರ್ ಮಾಡ್ತೀವಿ ಈಗ 10:00ವರೆಗೆ ಅಂತ ಅಂದಿದ್ದಾರೆ. ಆಡಿಯೋ ಮಾಡ್ಕೊಳ್ಳಿ, ವಿಡಿಯೋ ಮಾಡಕ್ ಬಿಡಲ್ಲ ನಿಮ್ಗೆ, ನೀವ್ ಎದ್ರಕೋತೀರಾ. ಆಡಿಯೋ ಮಾಡ್ಕೊಳ್ಳಿ, ಅವ್ರದ್ದು ಏನ್ ಮಾತಾಡ್ತಾರೆ ಆಡಿಯೋ ಮಾಡ್ಕೊಳ್ಳಿ. ಸರಿ ಸರ್. ಆಯ್ತು. ಓಕೆ ಸರ್. ಆಯ್ತಾ? ವಿಡಿಯೋ ಮಾಡಕ್ಕೆ ನೀವ್ ಎದ್ರಕೋತೀರಿ, ನಾವ್ ಇದ್ರೆ ಮಾಡ್ತೀವಿ. ಆಯ್ತು. ನಿಮ್ದು ಪ್ಲೇಸ್ ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಹೇಳಿ?
ಸರ್ ಪುರ ಗ್ರಾಮ, ಹಾ ಸೋಮನಹಳ್ಳಿ ಪೋಸ್ಟ್, ಓಕೆ ಅಕ್ಕಿಯಾಬಾಳ್ ಹೋಗ್ಲಿ, ಓಕೆ ಕೇರ್ಪೇಟೆ ತಾಲೂಕ್. ಓಕೆ 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 ಅವ್ನ್ ಕೆಲಸ ಮಾಡಿ, ನಮ್ಮ ವಿಶ್ವ ಹಿಂದೂ ಪರಿಷತ್ ಅಕ್ಕಿಯಬಾಳಲ್ಲಿ ಇದಾರೆ ಹುಡುಗರು, ಸರ್ ಕಳಿಸ್ಕೊಡ್ತೀನಿ ಅವ್ರನ್ನ. ಹಾಗೇನೆ ನಮ್ KRS ಪಕ್ಷದವ್ರು ಇದಾರೆ, ಕನ್ನಡ ಸಂಘಟನೆಯವರು ಇದಾರೆ, ಓಕೆ ಸರ್, ಕಳಿಸ್ಕೊಡ್ತೀನಿ. ಅದನ್ನ ಸ್ಟ್ಯಾಂಡ್ ಮಾಡಿ ಮತ್ತೆ ನಾಗಲಕ್ಷ್ಮಿ ಮೇಡಮ್ದು ನಂಬರ್ ಕಳಿಸ್ಕೊಡ್ತೀನಿ. ಓಕೆ ಸರ್, ಅವ್ರನ್ನ ಕರ್ಸ್ಕೊಳ್ಳಿ ಅಲ್ಲಿಗೆ, ಈ ತರ ಮಾಡಿದಾರೆ ಅಂತ. ಹೌದು ಸರ್. ಆಯ್ತಾ? ಇದು ಏನೋ ಮಹಿಳಾ ಸಮಾಜಕ್ಕೆ ಒಂದಷ್ಟು ಇದಕ್ಕೆ ಕಂಪ್ಲೇಂಟ್ ಕೊಡಿ, ಹೇಳ್ತೀನಿ ಸರಿ ಮಹಿಳಾ ಸರ್, ಸಮಾಜದವ್ರಿಗೆ. ಒಂದ್ ನಂಬರ್ ಕಳ್ಸ್ಕೊಡಿ, ನಾನೀಗ ನಿಮ್ಗೆ ಇದು FIR ಕಾಪಿ ಎಲ್ಲ ಕಳ್ಸ್ಕೊಡ್ತೀನಿ, ಈಗ ಫೋಟೋ FIR ಕಾಪಿ ಎಲ್ಲ. ಕಳಿಸಿ ನಾನು ಸುದ್ದಿ ಕೂಡ ಮಾಡ್ತೀನಿ. ಅಲ್ಲ ರೀ, ಯಾವ ಸೀಮೆ ಇವರೆಲ್ಲ, ಯಾವ ಅಧಿಕಾರಿಗಳ್ರಿ ಇವರೆಲ್ಲ? ಯಾವನ್ ಲಾಯರ್ ಬರ್ತಾನ, ಯಾರು ಆಗ್ಲಿ ಕಣ್ರಿ, ಆಯ್ತಾ? ಹಂಗಾರೆ ಕಾನೂನು ಈಗ ಮುಂದೆ ಅದನ್ನ ಅವ್ರು ಟೆಸ್ಟಿಂಗ್ ಎಲ್ಲ ಮಾಡ್ಸಿದ್ರೆ, DNA ಟೆಸ್ಟಿಂಗ್ ಮಾಡ್ಸಿದ್ರೆ ತಗೊಳಕಂಡ್ರೆ ಏನ್ ಮಾಡ್ತಾರಂತೆ ಇವರು ಲಾಯರ್ಗಳು? ನಾನ್ ಹೇಳ್ತೀನಿ ಕೇಳಿ, ಲಾಯರ್ ಬಂದು ಹುಡುಗನ್ ಚಿಕ್ಕಪ್ಪ, ಏನೇ ಆಗಿರ್ಬೋದು ಸರ್, ಏನೇ ಆಗಿರ್ಬೋದು. ರಘು ಅಂತ ಅವನ ಹೆಸರು, ಚಿಕ್ಕಪ್ಪ. ಅವರು ರಾಜೇಶ್ ಅಂದಾನ ಕರ್ದಿ ಏನೋ ಮಾಡಿದ್ರು, ರಾಜಿ ಸಂಧಾನ ಮಾಡಿದ್ರು ಅವ್ರು ಒಳಗೆ ಹೋಯ್ತಾರೆ. ಅದು ಇದನ್ನ ಹುಡುಗಿ ಹಿಂಗಾಗಿದೆಯಲ್ಲ, ಹಿಂಗಾಗಿದೆ ಮದ್ವೆ ಮಾಡದ ಅಂದ್ಬಿಟ್ಟು ಮಾಡಿದ್ರು. ಹೇಳ್ತೀನಿ ಕೇಳಿ, ಅವರು ಅಲ್ಲಿ ದೇವಸ್ಥಾನಕ್ಕೆ ಒಂದು ಆಯ್ತು ಅರೇಂಜ್ ಮಾಡ್ಕೊಳ್ಳಿ, ಮದ್ವೆ ಕರ್ಕೊಂಡ್ ನಾನ್ ಮದ್ವೆ ಮಾಡಿಸ್ತೀನಿ ಅಂದ್ರು. ಯಾರು? ಲಾಯರು. ಅದಕ್ಕೆ ಎವಿಡೆನ್ಸ್ ಏನ್ ಇಟ್ಕೊಂಡಿದ್ರ? ಅವ್ರು ಹೇಳೋರಂತ ಎವಿಡೆನ್ಸ್ ಏನ್ ಇಟ್ಕೊಂಡಿದ್ರೆ ಅದಕ್ಕೆ ಆಡಿಯೋ ಮಾಡ್ಕೊಳ್ಳಿ ಅಂತ ಹೇಳೋದು. ಇವತ್ತೇನ್ ಗೊತ್ತಾ, ಅದಲ್ಲ ಅಂದ್ರೆ CCTVಲಿ ಇನ್ಸ್ಪೆಕ್ಟರ್ ಬಂದೇನೆ CCTVಲಿ ರೆಕಾರ್ಡ್ ಆಗಿದೆ. ನಾವು CCTVಲಿ ಆಡಿಯೋ ಆಗಲ್ಲ, ಬುದ್ಧಿವಂತರು ಕಂಡ್ರೆ ಪೊಲೀಸ್ ಇಲಾಖೆ, ಆಡಿಯೋ ಆಗಲ್ಲ CCTVಲಿ, ತಿಳ್ಕೊಳ್ಳಿ ಮೊದ್ಲು. ಅದಲ್ಲ, ನಾನ್ ಹೇಳ್ತೀನಿ, ಹುಡುಗನ್ ತಾಯಿ ಹುಡುಗನ್ ತಂದೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, CCTV 15 ದಿನ ಇರುತ್ತೆ. ಹೌದಾ? ಆಯ್ತಾ? ನಿಮ್ಗೆ RTI ಹಾಕಿ 15 ದಿನ ಆದ್ಮೇಲೆ ನಿಮ್ಗೆ CC ಫುಟೇಜ್ ಸಿಗಲ್ಲ. ಓಕೆ ಸರ್, ಆಯ್ತು. ಅರ್ಥ ಆಯ್ತಾ? ನಿಮ್ಗೆ CCTV ಫುಟೇಜ್ ಬೇಕು ಅಂತಂದ್ರೆ ಈಗ್ಲೇ ನೀವು ಅದಕ್ಕೆ ಅಪ್ಲಿಕೇಶನ್, RTI ಅಪ್ಲಿಕೇಶನ್ ತಗೊಬೇಕು. ಅವ್ರು ಬಂದಿರೋದ್ ನಿಜ ಆದ್ರೆ. ಅವ್ರ ಆಡಿಯೋ ಸಿಗಲ್ಲ ನಿಮ್ಗೆ, ತಿಳ್ಕೊಳ್ಳಿ. ಆಯ್ತಾ? ಇವ್ರಿಗೆ ತಾಕತ್ತಿದ್ರೆ ಸ್ಟೇಷನ್ ಅಲ್ಲಿ ಆಡಿಯೋ ಹಾಕೊಳ್ಳಿ, ನೋಡೋಣ. ಇವ್ರು ಮಾತಾಡೋದೆಲ್ಲ ಬೆಳೆಕಾಳು ಗೊತ್ತಾಗುತ್ತೆ ಅಂದ್ಬಿಟ್ಟು ಆಡಿಯೋ ಇಟ್ಕೊಳ್ಳಲ್ಲ, ಬರೀ ವಿಡಿಯೋ ಮಾತ್ರ ಬರೋದು. ಸರಿ 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 ಸರ್, ಎಲ್ಲಾ ಸ್ಟೇಷನ್ ಕತೆನ ಅದೇನೆ. ಕಳಿಸ್ತೀನಿ ನೋಡಿ. ಅಲ್ಲ, ಸಂತೃಪ್ತ ಮಹಿಳೆಗೆ ಇವ್ರು ಒಂದ್ ಕಡೆ ಲಾಯರ್ ಸಪೋರ್ಟ್ ಮಾಡ್ತಾರೆ, ಇನ್ನೊಂದ್ ಕಡೆ ಪೊಲೀಸ್ ಇಲಾಖೆ ತಾತ್ಸಾರ ತೋರಿಸುತ್ತೆ ಅಂತಂದ್ರೆ, ಮಹಿಳಾ ಆಯೋಗಗಳು ಇವತ್ತೇನಿದೆ ಕಳಿಸ್ಕೊಡ್ತೀನಿ ನಿಮ್ಗೆ. ಆಯ್ತಾ? ನಾವ್ ಅವಂದ್ ಅರ್ಥ ಮಾಡ್ಕೊಬೇಕು. ನಾಳೆ ದಿನ ಇವ್ರ ಮನೆ ಮಕ್ಳಿಗೆ ಹಾಕಿದ್ರೆ ಏನ್ ಮಾಡ್ತಿದ್ರು? ಹೌದು ಹೌದು ಸರ್, ಅದೇ ನಾನು ಪ್ರಶ್ನೆ. ಅಟ್ಲೀಸ್ಟ್ ಹೆಂಗೋ ಸುಮಾರಾಗಿತ್ತು, ಅಡ್ಗೆ ಗಿಡ್ಗೆ ಮಾಡ್ಕೊಂಡು ಹೋಗೋದು. ಇವತ್ತಿನ ಇದ್ರಲ್ಲಿ ಅಲ್ಲೇ ಅಲ್ಲ ರೀ, ಎಷ್ಟು ಮರ್ಯಾದೆ ರೀ ಇದು? ಮರ್ಯಾದೆ ಹೋಗೋ ಕೆಲ್ಸ ಅಲ್ಲನ್ರಿ, ತಲೆ ತಕೊಂಡ್ ನೀವು ಓಡಾಡ್ತಾರ್ರಿ ಹೆಣ್ಮಕ್ಳು. ಮದುವೆ ಮಾಡ್ಕೊಂಡು ಈಗ ಹೆಣ್ ಸಿಗ್ತಿಲ್ಲ, ಹೆಂಗೋ ಇರೋದ್ರಲ್ಲಿ ಹೆಂಗ ನೆಮ್ಮದಿಯಾಗಿ ಮನೆ ಪಕ್ಕನೆ ಮಾಡ್ಕೊಂಡು ಆ ಹುಡುಗಿ ಇರೋದು, ಅವ್ರ ತಾಯಿನೂ ನೋಡ್ಕೊಳ್ಳೋರು. ಅಲ್ಲಲ್ಲ, ಇವ್ ತಂದೆ ತಾಯಿ ಗೊತ್ತಿಲ್ವಂತ? ಹುಡುಗನ್ ತಂದೆ ತಾಯಿಗೆ ಈ ವಿಚಾರ? ಹುಡುಗನ್ ತಂದೆ ತಾಯಿ ಪಕ್ಕದ ಮನೆನೇ ಅಲ್ಲ ಸರ್? ಗೊತ್ತಿಲ್ವಂತ? ಮಗ ಏನ್ ಮಾಡ್ತಾನೆ ಪುರುಷತ್ ಕೆಲ್ಸ ಅಂತ? ಒಂದ್ ಕೆಲ್ಸ ಮಾಡಿ, ನೀವ್ ಸಂತೃಪ್ತಿ ಕರ್ಕೊಂಡು ನಮ್ಮ ಆಫೀಸಿಗೆ ಬನ್ನಿ, ಮೈಸೂರು ಆಫೀಸ್ಗೆ. ಹೌದು, ಓಕೆ. ಆ ಹೆಣ್ಮಗಳು ಬರಕಾದ್ರೆ ಇಲ್ಲ, ನಾವೇ ಬಂದ್ಬಿಡ್ತೀವಿ ಅಲ್ಲಿಗೆ. ನಾವು ನಮ್ ಟೀಮ್ ಏನಿದೆ, ಮಾಧ್ಯಮ ಟೀಮು, ನಾನ್ ಬಂದು ಕರ್ನಾಟಕ ಮಾಧ್ಯಮ ಸಂಘದ ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ. ನಾವೇ ಬಂದ್ಬಿಡ್ತೀವಿ, ಒಂದ್ 10 ಜನ ನಿಮ್ ಮನೆಗೇನೆ. ಪಾಪ ಆ ಹೆಣ್ಮಗಳು ಎಲ್ಲೂ ಓಡಾಡಿಸ್ಬಿಡಿ, ನಾಳೆ ದಿನ ತೊಂದರೆ ಆಗ್ತದೆ. ಈಗ ಒಂದು 5.5 6 ತಿಂಗಳು ಪ್ರೆಗ್ನೆಂಟ್. ಎಂತ ಮುಟ್ಟ ಕೆಲಸ ಮಾಡ್ತಾರೆ ಅಧಿಕಾರಿಗಳು. ಇವತ್ತೇನ್ ಮಾಡ್ತಾರೆ ಅಂದ್ರೆ, ಇವತ್ ಮಾಜಾರ್ಗ್ ಬರ್ತಾರೆ ಒಂದ್ 10:30ಗೆ. ಆಡಿಯೋ ಮಾಡ್ಕೊಳ್ಳಿ, ಅವ್ರು ಏನ್ ಮಾತಾಡ್ತಾರೆ, ಮಾಜಾರ ಏನ್ ಮಾಡ್ತಾರೆ ಕೇಳಿ. ಯಾವತ್ತು ಆಡಿಯೋ ಸಾಕ್ಷಿ, ವಿಡಿಯೋ ಸಾಕ್ಷಿ ಇಟ್ಕೊಬೇಕು. ಇವತ್ತು ಕೋರ್ಟ್ ಕೇಳದೆ ಅದನ್ನ, ಲಾಯರ್ ಆಗ್ಲಿ ಜಡ್ಜ್ ಆಗ್ಲಿ. ಅಲ್ಲಿಂದ ಬಂದು ಜಡ್ಜ್ ಹತ್ರ ಕರ್ಕೊಂಡ್ ಹೋಗ್ತಾರಂತೆ. ಜಡ್ಜ್ ಹತ್ರ ಕರ್ಕೊಂಡ್ ಹೋಗಿ, ಯಾರನ್ನ? ಅದೇ ಹುಡುಗಿನ, ಅದೇನೋ ಹುಡುಗಿ ಜಡ್ಜ್ ಹತ್ರ ಹೇಳಿಕೆ ಕೊಡ್ಬೇಕಂತಲ್ಲ ಒಂದ್ಸಲ. ಹೌದು. ಅದೆಲ್ಲ ಇವತ್ತು ಹೇಳಿಕೆ ಕೊಡಿಸ್ತಾರೆ. ಇದು ಕೊಡ್ಸ್ಬಿಟ್ಟು ಜಡ್ಜ್ ಹತ್ರ ಮತ್ತೆ ಹಾಸ್ಪಿಟಲ್ ಒಂದು ಮೆಡಿಕಲ್ ಮಾಡಿಸಿ ಒಂದು ಸ್ಕ್ಯಾನಿಂಗ್ ಮಾಡಿಸ್ತಾರಂತೆ. ಹೌದು, ಪ್ರೊಸೆಸ್ ಇದೆ. ಈಗ 10:30 ಬಂದ್ಮೇಲೆ ನಾನು ಎಲ್ಲ ಜೊತೆಲಿ ಹೋಗಿ ಅದೇನಿದೆ ಅದೆಲ್ಲ ಪ್ರೊಸೆಸ್ ಮುಗಿಸ್ಬಿಡ್ತೀನಿ. ಆಡಿಯೋ ಮಾಡ್ಕೊಳ್ಳಿ, ಯಾವ್ದೇ ವಿಚಾರ ಇದ್ರೆ ಕೋರ್ಟ್ ಅಲ್ಲಿ ಬಿಟ್ಟು ಇನ್ ಬಾಕಿದೆಲ್ಲ ಆಡಿಯೋ ಮಾಡ್ಕೊಳ್ಳಿ. ಕೋರ್ಟ್ ಅಲ್ಲಿ ಮಾಡಂಗಿಲ್ಲ, ಹಾಗಾಗಿ ಆಡಿಯೋ ಮಾಡ್ಕೊಳ್ಳಿ. ಅವ್ರು ಏನೇನ್ ಮಾತಾಡ್ತಾರ, ಸಾಕ್ಷಿ ಬೇಕಲ್ಲ. ನಾಳೆ ದಿನ ನೀವು ಸಬ್ಮಿಟ್ ಮಾಡಕ್ ಏನ್ ಮಾಡ್ತೀರಾ? ಹೆಂಗ್ ಬೇಕಾದ್ರೂ ತಿರುಗತಾರೆ ಇವ್ರು. ಸರಿ ಸರ್, ಆಯ್ತು. ಓಕೆ ಆಯ್ತು, ಒಳ್ಳೇದಾಗ್ಲಿ. ಏನಾಗುತ್ತೆ ಮಾಡಿ. ನಿಮ್ ಹೆಸರೇ ಮರ್ತ್ಬಿಟ್ಟೆ ನಾನು. ಸರ್, ದೊರೆಸ್ವಾಮಿ ಅಂತ. ದೊರೆಸ್ವಾಮಿ ಅವ್ರೆ, ನಿಮ್ ನಂಬರ್ ಇದೆಯಲ್ಲ ಇದು? ಯಾವ್ದು? ದೊರೆಸ್ವಾಮಿ ಅಂತಿದೆ. SP ದೊರೆಸ್ವಾಮಿ ಅಂತಿದೆ. ಯಾವಾಗ ಮೊದ್ಲು ಮಾತಾಡಿದ್ರಾ? ಮಾತಾಡಿದೀನಿ ನಿಮ್ ಜೊತೆ. ನೆನ್ನೆ ಮಾಡಿದ್ದೆ. ನಮ್ಮ ಹತ್ರ ಸೇವ್ ಆಗಿರ್ಬೋದು ಮೋಸ್ಟ್ಲಿ. ಇಲ್ಲ ಸೇವ್ ಆಗಿರ್ಲಿಲ್ಲ, ನನಗೆ ಮಿಸ್ ಕಾಲ್ ಬಂದಿತ್ತು, ಹಾಗಾಗಿ ಮಾಡಿದೆ. ಹಾಗಾಗಿ ಕಳಿಸ್ತೀನಿ ನೋಡಿ, ಸಂಬಂಧಪಟ್ಟಂತ ಮಹಿಳಾ ನಾಗಲಕ್ಷ್ಮಿ ಅವ್ರದ್ದು, ಆಯೋಗದವ್ರದ್ದು ಎಲ್ಲ ವಿಷಯ ಮುಟ್ಸಿ ಎಲ್ಲ ಕಡೆ ಒಂದ್ ಅರ್ಜಿ ಹಾಕಿ ಅವ್ರಿಗೆ ಬಂದ್ ನಿಂತ್ಕೊಂಡು. ಮತ್ತೆ ಸಂತೃಪ್ತಿಗೆ ನಾಳೆ ದಿನ ಹೆಚ್ಚು ಕಮ್ಮಿ ಆದಾಗ ಯಾರು ಜವಾಬ್ದಾರಿ ಆಗ್ತಾರೆ ಪಾಪ? ಆಯ್ತು ಸರ್, ಆಯ್ತು. ಓಕೆ ಥ್ಯಾಂಕ್ ಯು.